ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಗೆ ತರಕಾರಿ ಹೀರೆಕಾಯಿ ಸಾಂಬಾರು ಮಾಡಿದ್ದೀನಿ. ಸೌತೆಕಾಯಿ ಇಟ್ಬಿಟ್ಟು ಹಾಗೆ ಜೋಳದ ರೊಟ್ಟಿ ತೊಗೊಂಡು ಬಂದಿದ್ವಿ. ಸೊ ಮನೇಲೆ ಕಾಯಿಸಿದಂಥ ತುಪ್ಪ ಬೇಗ ರೊಟ್ಟಿ ಖಾಲಿ ಮಾಡೋಣ ಅಂತ ಖಾಲಿ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಒಳ್ಳೆಯದು. ಯಾವಾಗಲೂ ರೈಸು ರಾಗಿ ಇಷ್ಟೇ ಅಲ್ದಿರ ಮಿಲೆಟ್ಸು ತೊಗೊಳ್ತಾ ಇದ್ದೀನಿ. ಹಾಗೆ ಜೋಳನೂ ಒಳ್ಳೆಯದು, ತುಂಬಾ ಒಳ್ಳೆಯದು ಅಂತ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟಾಗಿ ಬರದೇ ಹೋದರೂ ಈಚೆಯಿಂದ ತೊಗೊಂಡು ಬಂದು ಹೆಲ್ತ್ಗೆ ಒಳ್ಳೆಯದು ಅಂತ ತಿಂತಾಯಿದ್ದೀನಿ. ಸೊ ಹಾಗೆ ಡಬ್ಗಳೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಡಬ್ಗಳು, ಸುಮ್ಮನೆ ಪ್ಲಾಸ್ಟಿಕ್ ಡಬ್ಬ ತೊಗೊಳ್ತಾನೆ ಇರ್ತೀವಿ ಅಂತ ಈ ಥರ ಸ್ಟೀಲ್ ಡಬ್ಬ ಇತ್ತು. ಎಲ್ಲ ಮೇಲ್ಗಡೆ ನೋಡೂ ಇರಲಿಲ್ಲ ನಾನು. ಅದನ್ನು ಎಲ್ಲ ಎತ್ತಿ ರಾಗಿ ಹಿಟ್ಟು ಜೋಳ ಇದೆಲ್ಲ ಸ್ವಲ್ಪ ಹಿಟ್ಟುಗಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಏನು ಅಕ್ಕಿ ಹಿಟ್ಟು ಇದೆಲ್ಲ ಮಾಡೋಕ್ಕೆ ಬೇಕೇ ಆಗುತ್ತೆ ಬೋಂಡ ಇದಕ್ಕೆಲ್ಲ. ಹಾಗೆ ಮನೇಲಿ ಒಂದು ಸಾಮಾನು ಇದ್ದರೂ ಕೂಡ, ತೂತು ಪಾತ್ರೆ ಇದ್ದರೂ ಕೂಡ ತಿರ್ಗಾ ತೊಗೊಂಡೇ ಇರ್ತೀವಿ ಎಕ್ಸ್ಟ್ರಾ ಎಲ್ಲ. ಸೊ ಹಾಗಾಗಿ ಏನೇನಿದೆ ಎಕ್ಸ್ಟ್ರಾ ಎಲ್ಲ ತೊಗೊಳ್ತಾ ಇದ್ದೀನಿ. ಈಗ ಕಾಫಿ ಪುಡಿನೂ ಅಷ್ಟೇ, ಸೋಸೋದಾಗಿರಲಿ ಒಂದಿದ್ರೂ ಎಕ್ಸ್ಟ್ರಾ ಬರ್ತಾನೆ ಇರುತ್ತೆ ಮಾರ್ಕೆಟಲ್ಲಿ. ಅದೆಲ್ಲ ಇಷ್ಟ ಆಗ್ತಾನೆ ಇರುತ್ತೆ. ಸೊ ಹಾಗೆ ಎಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ಗಣೇಶ ಹಬ್ಬಕ್ಕೆ ಪೂಜೆ ಮಾಡಲೇಬೇಕು ನೋಡಿ. ಇದೆಲ್ಲ ಹೊಸದಾಗಿ ತೊಗೊಂಡಿದ್ದು. ಸೊ ಎಲ್ಲ ಈ ಥರ ಚಾಪಿಂಗ್ ಮಾಡೋದಕ್ಕೆ ನೈಫ್ ಆಗಿರಲಿ ವುಡನ್ದಾಗಲಿ ಈಚೆ ಹೋದಾಗ ಇಷ್ಟ ಆಗಿಬಿಡುತ್ತೆ. ಸೊ ರೀಸೆಂಟಾಗಿ ಗಾಂಧಿ ಬಜಾರ್ಗೆ ಹೋಗಿರೋ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇದೆಲ್ಲ ಶಾಪಿಂಗ್ ಅಲ್ಲಿಂದನೇ ಸ್ವಲ್ಪ ಮಾಡ್ಕೊಂಡು ಬಂದಿದ್ದು. ಹಾಗೆ ಹಣ್ಣುಗಳು ಏನು ಹಬ್ಬಕ್ಕೆ ಎಲ್ಲ ತೊಗೊಂಡು ಬಂದ್ವಿ, ಕವರಲ್ಲಿ ಹಾಗೆ ಇತ್ತು, ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಮ್ಮನೆ ಹತ್ರನೇ ದೊಡ್ಡಪತ್ರೆ ಬಿಟ್ಟಿತ್ತು ಕೋಲ್ಡ್ಗೆ ಅಂತ, ಕಿತ್ಕೊಂಡು ಬರೋಣ ಅಂತ ಇವಾಗ ಇಲ್ಲಿ ಬಂದಿದ್ದೀನಿ ಪಕ್ಕದ ಸೈಟಲ್ಲಿ. ಅದಕ್ಕೆ ಸ್ವಲ್ಪ ಬಿಸಿಲಿದ್ರಿಂದ ಇವಾಗ 2 ದಿನದಿಂದ ಹಾಗೆ ವಾಟರ್ ಮಾಡಿ ತೊಗೊಂಡು ಹೋಗಬೇಕು.